ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಅಲೋವೆರಾ ಪ್ಲ್ಯಾಂಟ್ನ ಮನೆಯಲ್ಲಿ ಹೇಗೆ ಬೆಳಿಬಹುದು, ಪ್ರಾಪಗೇಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಯಲ್ಲಿ ಇರೋ ಅಲೋವೆರಾ ಪ್ಲ್ಯಾಂಟ್ ಇದು 3 to 4 years ಓಲ್ಡ್ ಪ್ಲ್ಯಾಂಟ್. ಇದು ತುಂಬ ಇದರಲ್ಲಿ ಆ್ಯಕ್ಚುಲಿ ಈ ವರ್ಷ ಹೂವು ಬಂದಿತ್ತು. ತುಂಬ ದೊಡ್ಡದಾಗಿ ಬೆಳ್ಕೊಂಡಿದೆ. ನೋಡಿ, ಒಂದೊಂದು ಸ್ಟಿಕ್ಕನ್ನು ಸಹ ಎಷ್ಟು ಬುಷಿಯಾಗಿ ದಪ್ಪಕ್ಕೆ ತುಂಬ ಹೆಲ್ದಿಯಾಗಿ ಬೆಳ್ಕೊಂಡಿದೆ. ಇಷ್ಟು ಹೆಲ್ದಿಯಾಗಿ ಗಿಡ ಬೆಳಿಬೇಕು ಅಂತ ಅಂದರೆ ಇದಕ್ಕೇನು ಕೇರೇನು ಬೇಕಿಲ್ಲ. ಬಟ್ ನಾವು ಹಾಕೋ ಪಾಟಿಂಗ್ ಮಿಕ್ಸ್ಚರು ತುಂಬ ಚೆನ್ನಾಗಿದ್ದರೆ ಸಾಕು. ವೀಕ್ಲಿ ಒನ್ಸ್ ಯಾವುದಾದ್ರೂ ಇಲ್ಲ ಮಂತ್ಲಿ ಒನ್ಸ್ ಆದರೂ ಆಯಿತು, ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ಇಷ್ಟೇ ಹೆಲ್ದಿಯಾಗಿ ಗಿಡ ಬೆಳೆಯುತ್ತೆ. ಇದರ ಪ್ರಾಪಗೇಷನ್ನು ತುಂಬಾ ಸುಲಭ. ನೋಡಿ, ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಬಂದಿರುತ್ತೆ. ಇದು ದೊಡ್ಡ ಗಿಡ ಆದಮೇಲೆ ಅದ್ರ ಪಕ್ಕದಲ್ಲಿ ಹೀಗೇ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿರುತ್ತೆ. ಅದನ್ನು ಕಿತ್ಬಿಟ್ಟು ಬೇರೆ ಸಮೇತ ನಾವು ಇನ್ನೊಂದು ಪಾಟ್ಗೆ ರೀಪಾಟ್ ಮಾಡ್ಕೊಳ್ಬೋದು. ಕೆಲವರು ಎಲೆನಲ್ಲೂ ಬೆಳೆಸ್ತಾರೆ ಮತ್ತು ವಾಟ್ರಲ್ಲೂ ಹಾಕ್ಬಿಟ್ಟು ಬೆಳೆಸ್ತಾರೆ. ಯಾವ ರೀತಿ ಬೇಕಾದ್ರೂ ಹಾಕಿದ್ರೂ ಬೆಳೆಯುತ್ತೆ. ಇದು ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್. ಇದು ಅಲೋವೆರಾ ಒಂದು ಮೆಡಿಸಿನಲ್ ಪ್ಲ್ಯಾಂಟಾಗಿ ಉಪಯೋಗಿಸ್ತಾರೆ. ಇದ್ರ ಪಲ್ಪ್ನ ನಾವು ಹೇರ್ ಪ್ಯಾಕ್ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಖಾಲಿ ಹೊಟ್ಟೆನಲ್ಲಿ ಇದ್ರ ಜ್ಯೂಸನ್ನು ಕೆಲವರು ತಗೊಳ್ತಾರೆ. ಮೆಡಿಸಿನಲ್ ಪ್ಲ್ಯಾಂಟ್ ಇದು ಆ್ಯಕ್ಚುಲಿ. ಅಲೋವೆರಾ ಪಲ್ಪ್ನ ಮಾಯಿಶ್ಚರೈಸರ್ ಆಗಿ ಸ್ಕಿನ್ಗೆ ಯೂಸ್ ಮಾಡ್ತಾರೆ ಕೆಲವರೆಲ್ಲ, ಮತ್ತು ಸನ್ಸ್ಕ್ರೀನ್ ಲೋಷನ್ ಆಗಿಯೂ ಯೂಸ್ ಮಾಡ್ತಾರೆ. ಹೇರಲ್ಲಿ ಡ್ಯಾಂಡ್ರಫ್ ಇದ್ದರೆ ಅದನ್ನು ಹೇರ್ ಪ್ಯಾಕ್ ಮಾಡಿಕೊಂಡ್ರೂ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಸಾಕಷ್ಟು ಯೂಸಸ್ ಇದರಿಂದ ಇದೆ. ಅಲೋವೆರಾ ಪ್ರತಿಯೊಬ್ಬರು ಮನೆಯಲ್ಲಿ ಇರಲೇಬೇಕಾದಂತಹ ಒಂದು ಪ್ಲ್ಯಾಂಟ್ ಇದು, ಇಟ್ಕೊಳ್ಳೇಬೇಕಾದಂತಹ ಒಂದು ಮೆಡಿಸಿನಲ್ ಪ್ಲ್ಯಾಂಟ್ ಇದು. ಮತ್ತು ವಾಸ್ತು ಪ್ರಕಾರವಾಗಿಯೂ ಇದು ಇಟ್ಕೊಂಡ್ರೆ ಮನೆಯಲ್ಲಿ ಪ್ರಾಸ್ಪೆರಿಟಿ ಇರುತ್ತೆ ಅಂತ ಹೇಳ್ತಾರೆ. ಈಗ ನಾನು ಇದಕ್ಕೆ ರಿಪಾಟ್ ಮಾಡೋದಕ್ಕೆ 1:1 ರೇಷಿಯೋದಲ್ಲಿ ನಾನು ಪಾಟಿಂಗ್ ಮಿಕ್ಸ್ಚರ್ನ ತೊಗೊಳ್ತೀನಿ. ಕಾಂಪೋಸ್ಟು ಮತ್ತು ಸ್ಯಾಂಡ್ ಮತ್ತು ಸಾಯಿಲ್ ಮೂರೂ ಈಕ್ವಲ್ ರೇಷಿಯೋನಲ್ಲಿ ಮಿಕ್ಸ್ ಮಾಡಿ ಈ ಪಾಟ್ಗೆ ಹಾಕಿದ್ದೀನಿ. ಇದು ಬೇರ್ ಸಮೇತ ಇರೋದ್ರಿಂದ ಬೇಗ ಹೆಲ್ದಿಯಾಗಿ ಬೆಳ್ಕೊಳ್ಳುತ್ತೆ. ಇದಕ್ಕೆ ವಾಟ್ರಿಂಗು ಅಷ್ಟೇ, ನಾವು ಡೈಲಿ ವಾಟ್ರಿಂಗ್ ಮಾಡಬೇಕು ಅಂತೇನಿಲ್ಲ. ಇದು ಸಕ್ಯುಲೆಂಟ್ ಪ್ಲ್ಯಾಂಟ್ ಆಗಿರೋದ್ರಿಂದ ಇದರ ಎಲೆನಲ್ಲಿ ನೀರಿನ ಅಂಶ ಕಲೆಕ್ಟ್ ಆಗಿರೋದ್ರಿಂದ ವಾರಕ್ಕೊಂದ್ಸರಿ ನಾವು ನೀರು ಹಾಕಿದ್ರೆ ಸಾಕು. ಇಲ್ಲ ಪಾಟ್ ಒಣಗಿದವಾಗ ನಾವು ನೀರು ಕೊಟ್ಟರೆ ಸಾಕು, ಹೆಲ್ದಿಯಾಗಿ ಬೆಳ್ಕೊಳ್ಳುತ್ತೆ. ಇದಕ್ಕೆ ನಾವು ಗೊಬ್ಬರನೂ ಆಗಾಗ್ಗೆ ಕೊಡಬೇಕು ಅಂತ ಏನಿಲ್ಲ. ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಮಂತ್ಲಿ ಒನ್ಸ ಇಲ್ಲ 2 months ಒನ್ಸ್ ಕೊಟ್ಟರೂ ನಡೆಯುತ್ತೆ. ನಾವು ಕೊಡದೇ ಇರಲಿ, ಇದು ಹೆಲ್ದಿಯಾಗಿ ಬೆಳ್ಕೊಳ್ಳುತ್ತೆ. ಇದು ಜಾಸ್ತಿ ತುಂಬ ಹಾರ್ಶ್ ಬಿಸಿಲಲ್ಲಿ ಇಡೋದೇನು ಬೇಕಿಲ್ಲ. ಡೈಲಿ ಒಂದು 4 to 4 hours ಬಿಸಿಲು ಬರೋವಂಥ ಜಾಗದಲ್ಲಿ ಇಟ್ಬಿಟ್ಟು ಬೆಳೆಸ್ಬೋದು. ಇದನ್ನು ಒಳಗೆ ಇಂಡೋರ್ ಪ್ಲ್ಯಾಂಟಾಗೂ ಇಟ್ಕೊಳ್ತಾರೆ. ಬಟ್ ಇಂಡೋರ್ ಪ್ಲ್ಯಾಂಟಾಗಿ ನಾವು ಇಟ್ಕೊಂಡಾಗ ಅಷ್ಟು ಹೆಲ್ದಿಯಾಗಿ ಬೆಳೆಯಲ್ಲ. ಔಟ್ಡೋರೇ ಇದು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನಾವು ರೀಪಾಟ್ ಮಾಡಿಬಿಟ್ಟು ವಾಟ್ರಿಂಗ್ ಮಾಡಿಬಿಟ್ಟು ಆಫ್ಟರ್ ರೀಪಾಟಿಂಗ್ ವೀಕ್ಲಿ ಒನ್ಸ್ ನಾವು ವಾಟ್ರಿಂಗ್ ಮಾಡ್ಕೊಳ್ತಾ ಹೋದರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನೋಡಿ, ಎಷ್ಟು ದೊಡ್ಡದಾಗಿದೆ ಗಿಡ. ಅದನ್ನು ನೋಡೋದಕ್ಕೆ ಒಂದು ರೀತಿ ಖುಷಿಯಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.